ವೀಕ್ಷಕರೇ, ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಫ ಮಂಚಿ. ಈಗ ನಮ್ಮ ಜೊತೆ ಕುಶಲೋಪರಿಯಲ್ಲಿ ಭಾಗವಹಿಸುತ್ತಿರುವವರು ಜೈದ್ ಹುಸೇನ್. ಪ್ರಚಲಿತ ವಿದ್ಯಮಾನಗಳಲ್ಲಿ ಒಂದೆರಡು ಮೂರು ವಿಷಯಗಳನ್ನು ಎತ್ತಿಕೊಂಡು ನಾವು ಚರ್ಚಿಸಲು ಬಯಸಿದ್ದೇವೆ. ಸರ್, ರಂಜಾನ್ ಬಂತು, ಚುನಾವಣೆ ಬಂತು, CAA ಬಂತು. ಈ ಮೂರು ಕೂಡ ಒಂದಕ್ಕೊಂದು ಹೆಚ್ಚು ಆಲೋಚಿಸಿಲ್ಲವಾದರೂ ರಂಜಾನ್ ತಿಂಗಳಲ್ಲಿ ಸರ್ಕಾರ ಮುಸ್ಲಿಮರನ್ನು ಪರಿಶೀಲಿಸುತ್ತಿದೆಯಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಯಾವ ಕಾಲದಲ್ಲಿ ಬರಬೇಕು ಅದೇ ಕಾಲದಲ್ಲಿ ಬಂದಿದೆ. ಅದು ಹೆಚ್ಚು ಕಡಿಮೆ ಮಾಡಲಿಕ್ಕಾಗೋದಿಲ್ಲ. ಅದು ಪವಿತ್ರವಾದಂಥ ತಿಂಗಳು. ಅದರಲ್ಲಿ ಮುಸ್ಲಿಮರಿಗೆ ಒಂದು ತರಬೇತಿ ಪಡ್ಕೊಳ್ಳುವಂಥ ಒಂದು ಮಾಸ ಅದು. ಅದರಿಂದ ಅದರಲ್ಲಿ ತಾಳ್ಮೆ, ಸಹನೆ ಮತ್ತು ಒಳ್ಳೆಯ ಗುಣನಡತೆ, ಕೋಪ ಎಲ್ಲ ಬಿಡುವಂಥ ಕೆಲಸ ಅದು. ಅದರಲ್ಲಿ ತಿಂಗಳಲ್ಲಿ ಒಟ್ಟು ಸಂಸ್ಕರಣೆಯನ್ನ ರಂಜಾನ್ ಮುಸ್ಲಿಮರಿಗೆ ಮಾಡ್ತದೆ ಅಂತ ನೀವು ಹೇಳೋದು. ಆದ್ರೆ ಇಂತಹ ಒಂದು ಪವಿತ್ರ ದಿನಗಳನ್ನೇ ಆಯ್ದುಕೊಂಡು ಕೇಂದ್ರ ಸರ್ಕಾರ CAA ಅನ್ನ ಜನರ ಮೇಲೆ ಹೇರಿದೆ. CAA ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಮುಸ್ಲಿಮರ ಒಂದು ವಿಭಾಗವನ್ನು ಬಿಟ್ಟು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಮುಸ್ಲಿಮರನ್ನು ಬಿಟ್ಟು ಇತರರಿಗೆ ಇಲ್ಲಿ ಪೌರತ್ವ ನೀಡುವಂತದ್ದು. ಮುಸ್ಲಿಮರು ಸರ್ಕಾರಕ್ಕೆ ಏನ್ ಮಾಡಿದ್ದಾರೆ? ಇದು ಒಂದು ರಾಜಕೀಯ ತಂತ್ರಗಾರಿಕೆ. ಇದರಲ್ಲಿ ನಾವು ತಲೆ ಕೆಡಿಸಿಕೊಳ್ಬಾರ್ದು. ನಮ್ಮ ವಿಶ್ವಾಸ ದೇವರ ಮೇಲೆ ಇದೆ. ದೇವರು ಎಷ್ಟು ತನಕ ಇಲ್ಲಿ ಬಯಸಿದಾನೆ ಇಡಲಿಕ್ಕೆ ಅಷ್ಟು ನಾವು ಇಲ್ಲಿ ಇರ್ತೇವೆ. ಯಾರಿಂದ ಇಂದು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಂದವರಿಗೆ ಕೊಟ್ಟರೆ ಒಳ್ಳೆಯದು, ಕೊಡದಿದ್ದರೆ ಏನು ಭೂಮಿ ಮೇಲ್ಕೆಳಗೆ ಆಗುವುದಿಲ್ಲ, ಏನಾಗುವುದಿಲ್ಲ. ಇದು ಒಂದು ಬೇರೆಯವರಿಗೆ ಕೊಡುವುದಾಗಿದೆ. ಇವತ್ತೇ ಕೇಜ್ರಿವಾಲ್ ಒಬ್ರು ಎಂಟ್ರಿ ಕೊಟ್ಟರು. ಇವತ್ತು ಇಂಥ 3 ಕೋಟಿ ಜನ ಇದ್ದಾರೆ ಬಂಗಾಳದಲ್ಲಿ. ಈ ಪಾಕಿಸ್ತಾನದಿಂದ ಮತ್ತು ಇವರೆಲ್ಲ ಬಂದರೆ ಅವರಿಗೆ ಇಲ್ಲಿ ಇದ್ದವರಿಗೆ ಜವಾಬ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಆಹಾರವನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಬಂದರೆ ಪುನಃ ಎಲ್ಲರೂ ಬಂದರೆ 3 ಕೋಟಿ ಜನ ಬಂದರೆ ಮತ್ತು ಪರಿಸ್ಥಿತಿ ಅವರಿಗೆ ಹೇಗೆ ಕೆಲಸ ಕೊಡೋದು? ಈಗ ದಿಲ್ಲಿಯಲ್ಲಿ ಅನೇಕರಿಗೆ ರೇಷನ್ ಕಾರ್ಡ್ ಇಲ್ಲ. ಇದು ಕೇಜ್ರಿವಾಲ್ ಹೇಳಿದ್ದು. ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಆಹಾರ ಕೊಡ್ತಾ ನಮ್ಗೆ ಆಗ್ತಾ ಇಲ್ಲ ಇದ್ದವರಿಗೆ. ನೀವು ಹೊರದೇಶದವರಿಗೆ ಇಲ್ಲಿ ಬರಮಾಡಿಕೊಟ್ರೆ ಮತ್ತು ಉದ್ಯೋಗ ಸಮಸ್ಯೆ ಆಗ್ಬೋದು, ಆಹಾರದ ಸಮಸ್ಯೆಗಳಾಗ್ಬೋದು, ಎಲ್ಲ ಸಮಸ್ಯೆಗಳು ಇರ್ಬೋದು. ಅವ್ರಿಗೆ ಇರಲಿಕ್ಕೆ ಮನೆಗಳೆಲ್ಲ ಬೇಕು. ಇದೊಂದು ರಾಜ್ಯಕ್ಕೆ ಒಂದು ಹತ್ತಿರ ಮುಸ್ಲಿಮರು ಇದರಿಂದ ತಲೆ ಕೆಡಿಸಿಕೊಳ್ಳಬಾರ್ದು. ಅವರು ತಮ್ಮ ಈ ರಂಜಾನ್ ತಿಂಗಳಲ್ಲಿ ಆದಷ್ಟು ದೇವರ ಭಯ ಪಡ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಕೊಂಡು ಪರೋಪಕಾರಿಯಾಗಿ ಪರರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಚುನಾವಣಾ ಆಯೋಗ ಅದರ ಮುಖ್ಯ ಆಯುಕ್ತರು ರಾಜೀವ್ ಕುಮಾರ್ ಅವರು ಹೇಳುವುದು, ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಳುವುದು, ದೇಶದಲ್ಲಿರುವ ಹಲವಾರು ವಿಷಯಗಳನ್ನ ಪರಿಗಣಿಸಿ ಹಬ್ಬ ಅದು ಇದು ಅಂತ ಹೇಳ್ಕೊಂಡು ನೋಡಿಕೊಂಡು ಚುನಾವಣೆಯ ದಿನಾಂಕವನ್ನ ನಾವು ಪ್ರಕಟಿಸಿದ್ದೇವೆ. ಅಂದ್ರೆ 7 ಹಂತಗಳ ಈ ಚುನಾವಣೆ ಹಾಗಾಗಿ ಮಾಡ್ಬೇಕಾಗಿದೆ. ಅಲ್ಲ, ಚುನಾವಣೆ ಏನಿದ್ರು ಏಪ್ರಿಲ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಈ ದೇಶದ ರಂಜಾನ್ ನಲ್ಲಿ ಬಂದಿದ್ದು ಚುನಾವಣೆ ಬಂದಿದ್ದು ದೊಡ್ಡ ಸಮಸ್ಯೆ ಅಲ್ಲ. ಇದು ಇಗ್ನೋರ್ ಮಾಡುವಂತ ಕೆಲಸ. ಇದು ದೇಶದ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ಅದಕ್ಕೆ ಯಾರು ಸರಿಯಾದ ಜನರು ಹೇಳಿ ಹುಡುಕಿ ಅವರಿಗೆ ಮತದಾನ ಹಾಕಬೇಕು. ಯಾರು ಮತದಾನ ಹಾಕದೆ ಇರಬಾರ್ದು. ದೇಶದಲ್ಲಿ ಸೌಹಾರ್ದವನ್ನು ಬೆಳೆಸಿ ಜನರನ್ನು ಹೊಂದಿಕೊಂಡು ಹೋಗುವ ಜನರನ್ನು ಆರಿಸಬೇಕು, ಒಳ್ಳೆ ಜನರನ್ನು ಆರಿಸಬೇಕು. ಹಬ್ಬ ಇರುವುದಿಲ್ಲ, ರಂಜಾನಲ್ಲಿ ಬಂದರೂ ಕೂಡ ಮತದಾನ ಹಾಕ್ಲಿಕ್ಕೆ ದೊಡ್ಡ ಕೆಲಸ ಇಲ್ಲ, ಮತದಾನ ಹಾಕಬಹುದು. ಅಂದ್ರೆ ನೀವು ಹೇಳೋದು ಪ್ರತಿಯೊಬ್ಬ ಮತದಾರರು ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಲೇಬೇಕು. ಯಾಕೆ ಇಷ್ಟು ಗಟ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ? ಯಾಕೆ ಹೇಳಿದ್ರೆ, ಒಳ್ಳೆ ಜನರನ್ನು ನೀವು ಆರಿಸದಿದ್ರೆ, ನೀವು ಮನೆಯಲ್ಲಿ ಕೂತ್ಕೊಂಡಿದ್ರೆ, ಕೆಟ್ಟ ಜನರ ಕೈಯಲ್ಲಿ ಬಂದ್ರೆ ದೇಶದ ಸ್ಥಿತಿ ಏನಾಗ್ತದೆ ಗೊತ್ತಾಗ್ತದಲ್ಲ. ನಮ್ಮ ನೆರೆ ದೇಶಗಳಲ್ಲಿ ನೋಡಿ ಏನಾಗಿದೆ. ಮತದಾನವನ್ನು ಒಳ್ಳೆ ಜನರನ್ನ ಆರಿಸಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು. ಈ ಸಲ ಕೆಲವು ಹೇಳ್ತಾರೆ, ಇನ್ನು ಇಲ್ಲಿ ಸರಿಯಾದ ಮತದಾನ ಆಗದಿದ್ರೆ ಕೊನೆಯ ಚುನಾವಣೆ ಮತ್ತು ಸರ್ವಾಧಿಕಾರ ಹೇಳಿ. CAA ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಅಮೆರಿಕದವರು ತಲೆ ಕೆಡಿಸಿಕೊಳ್ತಾ ಇದ್ದಾರೆ, ವಿಶ್ವಸಂಸ್ಥೆಯವರು ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ಕಾನೂನು. ಮುಸ್ಲಿಮರನ್ನು ಬಿಟ್ಟು ಬೇರೆಯವರಿಗೆ ಪೌರತ್ವ ಕೊಡುವುದು. ಕೇಜ್ರಿವಾಲ್ ಹೇಳ್ತಾರೆ 2 ಕೋಟಿಗೂ ಹೆಚ್ಚು
ಅಲ್ಪಸಂಖ್ಯಾತರಿದ್ದಾರೆ, ಅಂದ್ರೆ ಬೇರೆ ದೇಶದಲ್ಲಿ, ಭಾರತದ ಅಲ್ಪಸಂಖ್ಯಾತರಲ್ಲ, ಬೇರೆ ದೇಶದ ಅಲ್ಪಸಂಖ್ಯಾತರಿದ್ದಾರೆ, ಅಂದ್ರೆ ಹಿಂದೂಗಳು ಇದ್ದಾರೆ. ಅವರಿಗೆ ಈಗಲೇ ಇಲ್ಲಿ ಕೆಲಸ ಇಲ್ಲ, ಇಲ್ಲಿ ಕೆಲಸ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಉಳಿದುಕೊಳ್ಳಿಕ್ಕೆ ಯಾವ ರಾಜ್ಯ ಅವರನ್ನು ಸ್ವೀಕರಿಸುತ್ತೆ, ಏನ್ ಮಾಡ್ಬೋದು ಅಂತ ಇವರು ಸವಾಲು ಹಾಕ್ತಾ ಇದ್ದಾರೆ. ಕೇಜ್ರಿವಾಲ್ಗೂ ತಲೆನೋವಿದೆ, ಅಮೆರಿಕದ ಹೊರಗೆ ಅವ್ರಿಗೆ ಬೇಕಲ್ಲ, ಅವರಿಗೆ ಈ ವಿಷಯ ಬೇಕಾಗಿಲ್ಲ, ಇದು ನಮ್ಮ ದೇಶದ ವಿಷಯ. ಆದ್ರೂ ಅವರು ತಲೆ ಬಿಸಿ ಮಾಡ್ತಾ ಇದ್ದಾರೆ. ಮುಸ್ಲಿಮರು ತಲೆ ಬಿಸಿ ಮಾಡಬಾರ್ದು ಅಂತ ನೀವು ಹೇಳುದು ನೋಡಿ. ಲಂಡನ್ನಲ್ಲಿ ಹೊರಗಿನವರಿಗೆ ಅಲ್ಲಿಯ ನ್ಯಾಷನಾಲಿಟಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅನೇಕರಲ್ಲಿ ಹೋದರು. ಅಮೇರಿಕಾದಲ್ಲಿ ಕೆಲಸ ಇತ್ತು. ಅದರಿಂದ ಪರಿಣಾಮ ಏನಾಯಿತು, ಅಲ್ಲಿಯ ಜನರಿಗೆ ಕೆಲಸ ಇಲ್ಲ, ಹೊರಗಿನವರಿಗೆ ಕೆಲಸ ಸಿಗ್ತಾ ಹೋಯಿತು. ಅಲ್ಲಿ ದಂಗೆ ಆಗ್ತಾ ಉಂಟು, ಗಲಾಟೆ ಆಗ್ತಾ ಉಂಟು. ಈಗ ನಮ್ಮ ದೇಶದಲ್ಲಿ ಇಲ್ಲಿ ಎಷ್ಟು ಯುವಕರಿದ್ದಾರೆ, ಕೆಲಸ ಕೊಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಉದ್ಯೋಗ ಕೊಡಲಿಕ್ಕೆ ನಮ್ಮ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಆಗ ನಾವು ಬೇರೆ ದೇಶದವರಿಗೆ ಕೊಡ್ತೇನೆ ಹೇಳಿದರೆ ಅದು ನಮ್ಮ ಮೂರ್ಖತನ ಅಲ್ಲದೆ ಮತ್ತೇನು. ಅವರಿಗೆ ಸಾಕಬೇಕು, ಅವರಿಗೆ ಆಹಾರ ಕೊಡಬೇಕು, ಅವ್ರ ಮನೆ ಕೊಡಬೇಕು, ಅವ್ರಿಗೆ ಉದ್ಯೋಗ ಕೊಡಬೇಕು. ಎಲ್ಲಿಂದ ಉದ್ಯೋಗ ಮಾಡ್ತೀವಿ? ಇದ್ದವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಲಾಭಕ್ಕೆ ಇದು, ಬೇರೆ ವಿಷಯ ಇಲ್ಲ. ಸರ್ಕಾರ ಮಾಡಲಿ, ನೋಡುವ, ಕಾಯ್ದು ನೋಡುವ ಏನಾಗ್ತದೆ ಹೇಳಿ. ಬರಲಿ, ನಮಗೆ ಎಲ್ಲೂ ಯಾರು ಬಂದರೂ ಕೂಡ ನಮ್ಮ ಸಹೋದರರು ಅನ್ಯೋನ್ಯತೆಯಲ್ಲಿ ಇರುವ. ಅವರು ಒಳ್ಳೇದಾದ್ರೆ ನಾವು ಒಳ್ಳೇದು, ನಮ್ಗೆ ಒಳ್ಳೇದು. ಅಂದ್ರೆ ರಂಜಾನ್ ದಿನಗಳಲ್ಲಿ ಮುಸ್ಲಿಮರಿಗೆ ಮತ್ತು ಮುಸ್ಲಿಮೇತರರಿಗೆ ನೀಡುವ ಸಂದೇಶ ಇದ್ದಾಗ ಮುಸ್ಲಿಮರು ಸಹನೆಯಿಂದ ರಂಜಾನಿನಲ್ಲಿ ಒಳ್ಳೆಯ ದೇವರ ಭಯ ಭಕ್ತಿಯಿಂದ ಆರಾಧನೆ ಮಾಡಿ ಮತ್ತು ಪರೋಪಕಾರ ಆಗಿ ಜನರಿಗೆ ಸಹಾಯ ಮಾಡಿರಿ ಮತ್ತು ನೀವು ನಿಮ್ಮ ನಡತೆಯನ್ನು ಸುಧಾರಿಸಿಕೊಳ್ಳಿ. ಅದು ರಂಜಾನ್ನಲ್ಲಿ ಇದು ಸಂದೇಶ. ಎರಡನೇದಾಗಿ ನಮ್ಮ ಮುಸ್ಲಿಮೇತರಿಗೆ ಹೇಳುವುದು, ಇದು ಮುಸ್ಲಿಮರಿಗೆ ಬಂದಂಥ ಕಾನೂನಲ್ಲ, ಅದು ಎಲ್ಲರಿಗೆ ಬಂದದ್ದು ಕಾನೂನು. ಅದು ತೊಂದರೆ ಆದರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಪಕ್ಕದ ಮನೆಗೆ ಬೆಂಕಿ ಹಿಡಿಯುವಾಗ ಮತ್ತೊಂದು ಮನೆಗೆ ಅಲ್ಲಿ ಅವನು ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ತಾಪವಾದ್ರೂ ತಗಲ್ಬೋದಲ್ಲ. ಹೌದು, ತಗುಲುತ್ತದೆ. ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಬಾರ್ದು. ಮುಸ್ಲಿಮರು ಇದ್ದಾರೆ, ಮುಸ್ಲಿಮರಿಗೆ ಕೊಡೋದು ಬೇಡ, ಅಲ್ಲಿ ಮುಸ್ಲಿಂ ದೇಶದಲ್ಲಿ ಇದ್ದಾರೆ. ಅಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜನರಿಗೆ ಉತ್ತರ ಕೊಡಲು ಇರುವಂತಹ ಅವಕಾಶ ಯಾವುದು? ಮತದಾನದಿಂದ ಉತ್ತರ ಕೊಡಬೇಕು. ಚುನಾವಣೆಯಲ್ಲಿ ಹಾಕುವಾಗ ಸರಿಯಾದ ಜನರಿಗೆ ಆರಿಸಬೇಕು. ಪ್ರಣಾಳಿಕೆಯನ್ನು ನೋಡಿಕೊಂಡು ಮತದಾನ ಹಾಕಬೇಕು. ನನ್ನ ಒಂದು ಮತದಾರರಲ್ಲಿ ಒಂದು ಮನವಿ, ಮತಗಟ್ಟೆಗೆ ಹೋಗಿ ಮತದಾನವನ್ನು ಚಲಾಯಿಸಬೇಕು. ಯಾಕೆ ಅಂದರೆ ಈ ಭ್ರಷ್ಟರು, ಕೆಟ್ಟ ಜನರು ಮತ್ತು ಕ್ರಿಮಿನಲ್ಸ್ಗಳು ಇವರ ಎಲ್ಲ ಪಕ್ಷದಲ್ಲಿ ಯಾರಾಗಿಯೂ MP ಆಗಿ ಆಯ್ಕೆ ಆಗಬಾರ್ದು. ಅದಕ್ಕೆ ಎಲ್ಲರೂ ಮತದಾನವನ್ನು ಚಲಾಯಿಸಿ ಒಳ್ಳೆ ಜನರನ್ನು ಯೋಚನೆ ಮಾಡಿ ಅದನ್ನು ನೀವು ಮತದಾನ ಹಾಕಿ ಹೇಳಿ ನಾನು ಮನವಿ ಮಾಡುತ್ತೇನೆ. ವೀಕ್ಷಕರೇ, ಈ ಹೊತ್ತು ನಮ್ಮ ಜೊತೆ ಮಾತಾಡಿದ್ದು ಜಾಹಿದ್ ಹುಸೇನ್ ಸಾಬ್ರು. ಸಮಾಜ ಸೇವಕರು ಹೌದು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು ಕೂಡ ಹೌದು, ಮತ್ತು ಸಮಾಜದ ಬಗ್ಗೆ ಒಳ್ಳೆಯ ಕಾಳಜಿಯನ್ನು ಕೂಡ ಹೊಂದಿದವರು. ಅವರು ನೀಡಿದ ಸಂದೇಶ ಏನಂತ ಹೇಳಿದ್ರೆ, ರಂಜಾನ್ ಸಂಸ್ಕರಣೆಯಿಂದ ಕೂಡುತ್ತೆ ಮತ್ತು ಚುನಾವಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಮತದಾನ ನಮ್ಮೆಲ್ಲರ ಹಕ್ಕು, ಭ್ರಷ್ಟರನ್ನ ದೂರ ಇಡಲು ಎನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. CAA ಕುರಿತು ನೀವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಅನ್ನುವಂತಹ ಭರವಸೆಯ ಮಾತುಗಳನ್ನಾಡಿದ್ದಾರೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮಂಚಿ. ಜೈ ಭಾರತ್.